ಜಾನಿಯವರೇ, ಯಾಕೆ ಈ ಪಾರ್ಟಿ ತಲೆ ಕೆಡ್ಸ್ಕೊಂಡಿರಿ? ಆರಾಮಾಗಿರಿ. ಹೇಗೆ ಆರಾಮಾಗಿರ್ಲಿ ಪಾರೋರೆ, ಅವರಿಬ್ರು ಮಧ್ಯ ಸಿಕ್ಕಾಕೊಂಡು ನಾನು ಹುಚ್ಚ ಆಗ್ಬಿಟ್ಟಿದ್ದೀನಿ. ಅವರಿಬ್ರು ಮಧ್ಯೆ ಸಿಗಾಕೊಳ್ದೆ ಇದ್ರು ನೀವು ಹುಚ್ಚಾನೆ ಕಂಬುಡಿ. ಏನ್ ಪಾರೋರೆ, ನನ್ನ ಸಮಸ್ಯೆ ಕೇಳಿ ಏನಾದ್ರೂ ಪರಿಹಾರ ಕೊಡ್ತೀರಂತ ಬಂದ್ರೆ ನೀವು ನನ್ನ ಕಿಂಡಲ್ ಮಾಡ್ತಿದ್ದೀರಲ್ಲ. ಯಾನಂತ ಹೇಳಿ ಜಾನಿಯವರೇ, ಗಂಡ ಅದನ್ನು ತಮ್ಮ ಎಂಡ್ರನ್ನ ಹದ್ಬಸ್ತಲ್ಲಿ ಇಟ್ಕೊಬೇಕು, ಇಲ್ಲ ಅಂದ್ರೆ ಹಿಂಗೆ ಆಯ್ತದೆ. ಅಷ್ಟಕ್ಕೂ ನೀವೇನ್ ಕಂಡೋರು ಎಂಡ್ರನ್ನ ಕೂಸ್ಕೊಳ್ತಿದ್ದೀರಾ? ಕಟ್ಕೊಂಡಿರೋ ಎಂಡ್ರ ಹತ್ರ ತಾನೇ ಕೂಸ್ಕೊಳ್ತಾ ಇರೋದು. ಅದಕ್ಕೆ ಈ ಪಾರ್ಟಿ ಭಯ ಪಟ್ಟಿರೋ? ನಾನು ಭಯ ಪಡ್ತಿಲ್ಲ ಪಾರೋರೆ, ಮಧುರ ಮಕ್ಕಳು ಬೇಡ ಬೇಡ ಅಂತ ಹಠ ಮಾಡ್ತಿದ್ದಾಳೆ. ನಿಮ್ಗೆ ಕಾಲೇಜ್ ಹುಡುಗಿರ್ಗೆ ಕಾಣಕ್ಕೋ ಅಭ್ಯಾಸ ಇತ್ತಾ? ಪಾರೋರೆ, ಅದು ಕಾಲೇಜ್ ಅಲ್ಲ, ಕಾಲೇಜ್. ಜಾಡ ಪಾರೋರೆ, ಆ ವಿಷಯದಲ್ಲಿ ನಾನು ಫಸ್ಟ್ ರ್ಯಾಂಕ್ ಜಾನಿ. ಅದಕ್ಕೆ ತಾನೆ ನಿಮ್ಗೆ ಗೊತ್ತಿಲ್ದಂಗೆ ನಿಮಗೆ ಕಾಳಾಗ್ತಿರೋದು. ಪಾರೋರೆ, ನಾನು ಕಾಲೇಜಲ್ಲಿ ಇದ್ದಾಗ ಕಾಳು ಹಾಕಿದ್ದೀನಿ. ಗೊತ್ತು ಗುರಿ ಇಲ್ದಿರೋ ಹುಡುಗಿರ್ಗೆ ಕಾಳಾಕೋ ನಿಮ್ಗೆ ಗೊತ್ತಿರೋ ಎಂಡ್ರ ಕಾಳಾಕೋದ್ ಹೇಳ್ಕೊಡ್ಬೇಕಾ? ಏನ್ ನಿಮ್ ಮಾತಿನ ಅರ್ಥ ಪಾರೋರೆ? ಮಧುರವರು ನಿಮ್ಮ ಅವನ್ ಮುಂದೆ ನಾಚ್ಕೊಂಡು ಕೂಸ್ ಬೇಡ ಅಂತ ಹೇಳಿರ್ತಾರೆ. ಅಷ್ಟಕ್ಕೆ ನೀವು ಬೇಜಾರ್ ಮಾಡ್ಕೊಂಬಾರ್ದು. ರಾತ್ರಿ ಹೊತ್ತು ಮನ್ಗವಾಗ ಬಣ್ಣದ ಮಾತಾಡಿ ಅವ್ರನ್ನ ಬುಟ್ಟಿಗೆ ಹಾಕೊಂಬಿಡಿ. ಪಾರೋರೆ, ಅದು ಹೇಗೆ ಅಂತ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡಿ. ಪಾರ್ಟಿಕಲ್ ಆಗಿ ಹೇಳ್ಕೊಡಕ್ ಅದೇನ್ ಕುಂಟೆ ಬಿಲ್ಲ ಆಟ್ವಾ? ಪಾರೋರೆ, ಅದು ಪಾರ್ಟಿಕಲ್ ಅಲ್ಲ, ಪ್ರಾಕ್ಟಿಕಲ್. ಜಾಡ ಪಾರೋರೆ, ಮಧು ಆಮೇಲೆ ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮಮ್ಮಿ 2ನೇ ಮದುವೆ ಆಗುವ ಅಂತಿದ್ದಾರೆ. ನೀವು ಒಪ್ಕೋತೀರಾ? ಏನಂದ್ರೆ? ಅಂದ್ರೆ ಮಧುರ ಇದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ 2ನೇ ಮದುವೆ ಆಗೋದು ಸರಿ ಅಂತ ನೀವು ಒಪ್ಕೋತೀರಾ ಅಂದೆ. ಸುತಾರಾಮ್ ಒಪ್ಕೊಳಕಿಲ್ಲ. ಎಂಡ್ರಂದ್ರೆ ಯಾನ ನಮ್ ಬಾಬಾ ಮಾರೋ ಪಟಪಟ್ಟಿ ಚಡ್ಡಿ ಅನ್ಕೊಂಡ್ಬಿಟ್ಟವ್ರ, ಒಂದಾಗಿಲ್ಲ ಅಂದ್ರೆ ಇನ್ನೊಂದ್ ಹಾಕೊಳಕ್ಕೆ. ಒಂದ್ ಕಿತ ತಾಳಿ ಕಟ್ಟದ್ ಮ್ಯಾಕೆ ಅವಳ ಜೊತೆನೆ ಕಷ್ಟನೋ ಸುಖನೋ ಜೀವನ ಪೂರ್ತಿ ಸಂಸಾರ ಮಾಡ್ಬೇಕು. ಏನ್ ಮಾಡೋದು ಪರೋರೆ, ನನ್ಗೂ 2ನೇ ಮದ್ವೆ ಇಷ್ಟ ಇಲ್ಲ, ಆದ್ರೆ ನಮ್ಮ ಮಮ್ಮಿ ನನ್ ಮಾತೇ ಕೇಳ್ತಿಲ್ಲ. ಬೆಳೆ ಅಂತ ಜಮೀನ್ ತಕೊಟ್ ಮ್ಯಾಕೆ ಬೆಳೆ ನಿಮ್ಗೇನ್ ಬಬಲ್ ಗಮ್ಮು? ಪರೋರೆ, ಅದು ಬಬಲ್ ಗಮ್ ಅಲ್ಲ, ಪ್ರಾಬ್ಲಮ್. ಜಾಡ ನೋಡಿ ಜಾನಿಯವರೇ, ಆಗಲ್ಲ ಅಂತ ಕೂತ್ಕೊಂಡ್ರೆ ಯಾವ ಕ್ಯಾಮೆನೂ ಆಗಕ್ಕಿಲ್ಲ. ಸುಮ್ಕಿ ಇವತ್ ರಾತ್ರಿ ನಾ ಹೇಳ್ದಂಗ್ ಕೇಳಿ ಮಧುರವ್ರನ್ನ ನಿಮ್ ಕಡೆ ಸೆಳ್ಕೊಳ್ಳಿ, ಆಮೇಲೆ ಎಲ್ಲ ಸರೋಯ್ತದೆ. ಏನೋ ಪಾರೋರೆ, ನಿಮ್ಮಿಂದ ಮಧುರ ಪ್ರೆಗ್ನೆಂಟ್ ಆದ್ರೆ ಸಾಕು. ಜಾನಿಯವರೇ ಓದಿ ಪುಡ್ಸ್ಕೊಳ್ಳಿ, ಜನ ನನ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಪಾರೋರೆ, ನಾನು ಹೇಳಿದ ಹಾಗಲ್ಲ, ನೀವು ಕೊಟ್ಟ ಐಡಿಯಾದಿಂದ ಮಧುರ ಪ್ರೆಗ್ನೆಂಟ್ ಆಗೋ ತರ ಆದ್ರೆ ಸಾಕು ಅಂತ. ಸಲಹೆ ಕೊಡೋದು ನಮ್ ಕ್ಯಾಮೆ, ಫಲಿತಾಂಶ ಕೊಡೋದು ನಿಮ್ ಕ್ಯಾಮೆ. ಅಲ್ಲಾಡ್ಸ್ ಬೂಸ್ಟ್. ಪರೋರೆ, ಅದು ಅಲ್ಲಾಡ್ಸ್ ಬೂಸ್ಟ್ ಅಲ್ಲ, ಆಲ್ ದಿ ಬೆಸ್ಟ್. ಕೇಳಿದ್ರಿ ಜಾಡ? ಪರೋರೆ, ಒಂದ್ ವೇಳೆ ಈ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ನಾನು ನಿಮ್ಮ ಹತ್ರಕ್ಕೆ ಬರ್ತೀನಿ ಐಡಿಯಾ ಕೇಳಕ್ಕೆ. ಆಯ್ತು. ಶ್ರೀ ರಾಮ ಚಂದ್ರ ಗೌಡ ಇನ್ನೂ ಯಾಕೆ ಮಲ್ಗಿಲ್ಲ? ನೀ ಬಂದು ಲಾಲಿ ಆಡು ಮಲಗಿಸ್ನಿ ಅಂತ ಕಾಯ್ತಾ ಇದ್ದಿ. ಇನ್ನೂ ಯಾಕೆ ತಡಬಡಿರಿ, ಬನ್ನಿ ಮಲ್ಕೊಳ್ಳಿ. ಬಾರು ತಗೋದು ಬಿಡ್ತಾರ, ನಿನ್ ತೊಡ ಒಡ ಆಗ್ಬಿಡ್ಬೇಕು. ನನ್ ಕೊಡಗೆ ಯಾಕೆ ಬಂದೆ? ಅಯ್ಯ, ಕ್ವಾನಕ್ ತಾನೇ ಬಂದಿರೋದು, ಅದಕ್ಕೆ ಯಾಕೆ ದಂಡಲ್ ಬಂದ್ ಮನಿಕೊಂಡವ್ರಂಗ ಆಡಿರಿ. ನಿಮ್ ತವ ಮಾತಾಡೋದಿತ್ತು, ಅದಕ್ಕೆ ಬಂದಿ. ಏನೇ ಮಾತಾಡೋದಿದ್ರು ವಾತಾರಕ್ ಮಾತಾಡ. ಈಗ ಹೋಗ್ ಮನಿಕ. ಯಾಕೆ ನಿಮಗ್ ರಾತ್ರಿ ಹೊತ್ತು ಕಿವಿ ಕೇಳ್ಸಕ್ಕಿಲ್ವಾ? ತಲಾಟ ಮಾಡ್ತಾರೆ, ತಗದು ತಲೆ ಬಿಟ್ಬಿಡ್ತೀನಿ. ಅದೇನ್ ಬಂದ ಬೊಗಳು ಪಾರು, ನಿನ್ಗೇನು ಮೊಲ್ಲಾಗ್ರ ಹಿಡಿದಿದ್ದ, ಯಾಕೆ ಹಿಂಗ ಆಡ್ತಾ ಇದೆ? ಶ್ರೀ, ನಂಗೇನ್ ಮಲ್ಲಾಗ್ರ ಬಂದಿಲ್ಲ, ನೀವೇ ತಾನೇ ಹೇಳಿದ್ದು ಬೊಗಳು ಅಂತ, ಅದಕ್ಕೆ ನಿಮಗ್ ಬೇಜಾರಾಗ್ಬಾರ್ದು ಅಂತ ಬೊಗಳ್ದಿ. ಆಯ್ತು ಕಣವ, ನಂದೇ ತಪ್ಪಾಯ್ತು. ಬಂದ್ ವಿಷಯ ಹೇಳ್ಬಿಟ್ಟು ತೊಲಗು. ಶ್ರೀ, ಇವತ್ತು ಜಾನಿಯವರು ನಮ್ಮ ಅಟ್ಟಿಗೆ ಬಂದಿದ್ರು. ಇದೇನು ಹೊಸ ವಿಷಯವಾ? ಅಣ್ಣಯ್ಯಪ್ಪನವರು ಕಂಡವ್ರ ಟೀಟ್ಗೆ ಬಾಯಿ ಬಿಟ್ಕೊಂಡು ಒಯ್ತಾನೆ ಇರ್ತಾರೆ. ಇದೆಲ್ಲರಿಗೂ ಗೊತ್ತಿರೋ ವಿಷಯವೇ. ಶ್ರೀ, ಇವತ್ತು ಅವ್ರು ಅದಕ್ಕೆ ಬಂದಿರ್ಲಿಲ್ಲ. ಅವ್ರ ಅವ್ವ ಅವ್ರ ಅಟ್ಟಿಗೆ ಬಂದು ಈ ವರ್ಷ ನಂಗೆ ಮೊಮ್ಮಗ ಬೇಕು ಅಂತ ಸಾನೆ ಹಠ ಮಾಡ್ತವ್ರೆ ಅಂತ ಹೇಳಕ್ ಬಂದಿದ್ರು. ಪಾರು, ಅವ್ರವ್ವ ಬಂದು ಅವ್ರನ್ನ ಮೊಮ್ಮಗ ಕೇಳಿದ್ರೆ ನಿಂತವ್ ಯಾಕೆ ಬಂದು ಹೇಳ್ತಾ ಇದ್ರು? ಮಧುರವ್ರು ಕೇಳಿದ್ರಂತೆ. ಅದಕ್ಕೆ ಮಧುರವ್ರು ನಂಗೆ ಇಷ್ಟ ಬಿರ್ನೆ ಪ್ರೆಗ್ನೆಂಟ್ ಆಗಕ್ ಇಷ್ಟ ಇಲ್ಲ ಅಂತ ಹೇಳಿದ್ರಂತೆ. ಅಯ್ಯೋ, ತಡ್ಡು ಬಿಟ್ಟಿರ್ತದೆ, ಅದು ಪೆಂಗೆಂಟ್ ಅಲ್ಲ, ಪ್ರೆಗ್ನೆಂಟ್. ಹೇಳಿದ್ರಿ ಜಾಡ. ಅದಕ್ಕೆ ನೀವು ಹೊಸಿ ಮಧುರವ್ರ ಬುದ್ಧಿ ಹೇಳಿ. ಏನಂತ್ಲು? ಜಾನಿಯವ್ರ ವಂಶವೃಕ್ಷ ಬೆಳೆಸಿ ಅಂತ. ತಗದು ಬಿಟ್ಟಾದ್ರೆ ನಿನ್ ಕಪಾಲ ಬತ್ತೋಗಿರೋ ಕೆರೆಗೋಡ್ ಕೆರೆ ಆಗ್ಬಿಡ್ಬೇಕು. ಅಷ್ಟಕ್ಕೂ ನಿನ್ ಕಂಡವ್ರಟ್ಟಿ ವಿಷಯ ಯಾಕ? ನೀನಾಯ್ತು, ನಿನ್ ಕೆಲ್ಸ ಆಯ್ತು ಅಂತ ಅಟ್ಟಿಲ್ ಬಿದ್ದಿರ್ಬೇಕು. ಬಾಬು, ಈಗ ನಾನು ಏನ್ ಹೇಳ್ದೆ ಅಂತ ನನ್ ಮ್ಯಾಕ್ ಈ ಪಾರ್ಟಿಗೆ ವಾಪ ಮಾಡ್ಕೊಂಡಿರಿ. ಅಣ್ಣಯ್ಯಪ್ಪನವ್ರಿಗೆ ಯಾನ್ ಯೋಗ್ಯತೆ ಇದೆ ಅಂತ ಮಧುರವ್ರು ಬಸ್ರಿಯಬೇಕು. ನಾ ಕಾಣಿ ದುಡಿ ಯೋಗ್ಯತೆ ಇಲ್ಲ, ನಾಲ್ಕು ತರ ಅಟ್ಟಿಲ್ ಕೂತ್ಕೋತಾರೆ. ಅವ್ರನ್ನ ನಂಬ್ಕೊಂಡು ಮಧುರವ್ರು ಕೂಸ್ನ ಸಾಕಕ್ಕಾದ? ಹುಡ್ಸಿದ್ ಯಾರು ಹುಲ್ ಮೇಯ್ಸಕ್ಕಿಲ್ಲ. ಹೆಂಗೂ ಆಯ್ತದೆ ಬುಡಿ.
ಪಾಪ ಜಾನಿಯವ್ರ ಅವ್ವ ಈ ವರ್ಷ ಮೊಮ್ಮಗನ್ ನೋಡ್ತಿದ್ರು ಸತ್ತೋಗ್ಬಿಟ್ಟಾರಂತೆ. ಬಾರೋ ಯಾರೇ ಹೇಳಿದ್ರು ನಾನು ಮಧುರವ್ರ ಭವಿಷ್ಯನ ಹಾಳಾಗಕ್ ಬಿಡಲ್ಲ. ಮಧುರವ್ರು ಯಾರೇ ಹೇಳಿದ್ರು ಅದ್ರಲ್ಲಿ ಒಂದು ಅರ್ಥ ಇರ್ತದೆ. ನೀನು ಆ ವಿಷಯಕ್ಕೆ ತಲೆ ಹಾಕಕ್ ಹೋಗ್ಬೇಡ. ಶ್ರೀ ಇನ್ನೊಂದೇ ಒಂದು ಮಾತಾಡು, ನಿನ್ನ ಪಾಂಡುಪುರಕ ಪಂಚಲಿಂಗೇಶ್ವರ ಬಸ್ ಹತ್ತು ಸ್ಮೃತಿನ ಹುಷಾರ್. ಮಧು ಮಲ್ಕೊಳಕ್ ಹೋಗ್ತಿದ್ಯಾ? ಇಲ್ಲ, ಕಾರ್ಪೊರೇಷನ್ ತೊಟ್ಟಿ ಕ್ಲೀನ್ ಮಾಡಕ್ ಹೋಗ್ತಿದ್ದೀನಿ. ಕೋಪ ಮಾಡ್ಕೋಬೇಡಮ್ಮ. ನಾನು ನಿನ್ನ ಬಗ್ಗೆ ಇರೋ ಕೋಪ ಎಲ್ಲ ಮರೆತು ಪ್ರೀತಿಯಿಂದ ಮಾತಾಡ್ತಿರೋವಾಗ ನೀನು ಪ್ರೀತಿಯಿಂದ ನಡ್ಕೋಬೇಕು ತಾನೇ. ಐಸ್ ಕ್ರೀಮ್ಗೆ ಐಸ್ ಇಡಕ್ ಬರಬೇಡಿ ಅತ್ತೆ, ನನ್ ಕರ್ಗಲ್ಲ. ಡಾಕ್ಟ್ರೆ ಡಾಕ್ಟ್ರೆ, ಮಮ್ಮಿ ಏನಾಯ್ತು ಜಾನಿಕಂದ? ನನ್ನನ್ನು ಚೆಕ್ ಮಾಡಕ್ ಬಂದ್ ಡಾಕ್ಟ್ರೆ ಹೋಗ್ಬಿಟ್ರು. ಡಾಕ್ಟರ್ ಏನಾಯ್ತು? ಇವ್ರಿಗೆ ಚೆಕ್ ಮಾಡಿ ನನಗೆ ತಲೆ ಸುತ್ತ ಬಂದಂಗೆ ಆಗ್ತಾ ಇದೆ. ಅಂದ್ರೆ ಅಣ್ಣಯ್ಯಪ್ಪನವ್ರಿಗೂ ಯಾವುದೋ ಅಂಟು ರೋಗ ಬಂದದ ಇದ್ದಂಗೆ ಆಯ್ತು. ಡಾಕ್ಟ್ರ್ ನಾನ ನೀವ ಕೋಟ್ ಹಾಕೊಂಡಿರೋದ್ರಿಂದ ನೀವೇ ಮತ್ತೆ ಪ್ರಾಬ್ಲಮ್ ಹೇಳುವವರೆಗೂ ಸ್ವಲ್ಪ ತಡ್ಕೊಳ್ಳಿ. ದನ ಕಾಯೋನೆ ಒಸಿ ಸುಮ್ಮನೆ ಕೂತ್ಕೊಳ್ಳ. ಡಾಕ್ಟ್ರೆ ಒಸಿ ಏನಾಗಿದೆ ಅಂತ ಹೇಳಿ. ಇದು ಒಂಥರ ಗುಡ್ ನ್ಯೂಸು, ಒಂಥರ ಬ್ಯಾಡ್ ನ್ಯೂಸು. ಡಾಕ್ಟರ್ ನೀವ್ ಹೀಗೆ ಒಕ್ಟೊಕ್ಟಾಗಿ ಮಾತಾಡ್ತಿದ್ರೆ ನಮಗೇನು ಅರ್ಥ ಆಗಲ್ಲ, ಸ್ವಲ್ಪ ಬಿಡಿಸ್ ಹೇಳಿ. ಕಂಗ್ರಾಚುಲೇಷನ್ ಮಧುರ ಅವರೇ, ನೀವು ತಾಯಿ ಆಗ್ತಿದ್ದೀರಾ. ಕಡೆಗೂ ಇವಳನ್ನ ಯಾಮಾರಿಸಿ ತಾಯಿ ಆಗೋ ಹಾಗೆ ಮಾಡ್ಬಿಟ್ಟೆ. ನನ್ ಕಣ್ಕ ಕಳ್ದೋಯ್ತು ಜಾನಿಕನ್ನ. ಮೇಡಮ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಪ್ರೆಗ್ನೆಂಟ್ ಆಗಿರೋದು ನಿಮ್ಮ ಸೊಸೆ ಅಲ್ಲ, ನಿಮ್ಮ ಮಗ. ಡಾಕ್ಟ್ರೆ ಏನ್ರಿ ಹೇಳ್ತಿದ್ದೀರಾ? ನಾನು ಪ್ರೆಗ್ನೆಂಟ್ ಆಗೋಕೆ ಹೇಗ್ರಿ ಸಾಧ್ಯ? ನನಗೂ ಅದೇ ಆಶ್ಚರ್ಯ ಆಗ್ತಿದೆ ಜಾನಿ ಅವರೇ. ರೀ ಡಾಕ್ಟ್ರೆ, ಸರಿಯಾಗಿ ಇನ್ನೊಂದ್ಸಲ ಚೆಕ್ ಮಾಡಿ ಹೇಳ್ರಿ. ಎಷ್ಟು ಚೆಕ್ ಮಾಡಿದ್ರು ಅಷ್ಟೇ ಮೇಡಮ್, ಇವರು ಪ್ರೆಗ್ನೆಂಟ್ ಆಗಿರೋದು 100ಕ್ಕೆ 100 ಸತ್ಯ. ರೀ ಏನ್ರಿ ಇದು ಹೀಗಾಗೋಯ್ತು? ಅದೇ ನನಗೂ ಗೊತ್ತಾಯ್ತಿಲ್ಲ ಡಾಕ್ಟ್ರೆ. ಈಗ ಇದನ್ನ ಸರಿ ಮಾಡಕ್ ಆಯ್ಕಿಲ್ವಾ? ಅವಯ್ ಸರಿ ಮಾಡಕ ಇದೇನು ತಲೆನೋವ ಇಲ್ಲ ಹೊಟ್ಟೆ ನೋವ? ಅಣ್ಣಯ್ಯಪ್ಪನವ್ರು ಅಪ್ಪ ಆಯ್ತವ್ರೆ, ಥೂ ಅವ್ವ ಆಯ್ತವ್ರೆ, ಎರ್ಗ ಗಂಟ ಕಾಯಲೇಬೇಕು. ರೀ ಡಾಕ್ಟ್ರೆ, ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಕ್ಕೆ ಬೀಳ್ತೀನಿ. ನಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ಹೊರಗಡೆ ಎಲ್ಲೂ ಹೇಳ್ಬೇಡ್ರಿ, ನನ್ನ ಮರ್ಯಾದೆ ಹೋಗುತ್ತೆ. ಹೇಗಾದ್ರೂ ಮಾಡಿ ನಾನು ಹೊಟ್ಟೆಲಿರೋ ಪಿಂಡನ ಆಚೆ ತೆಗೆದು ಬಿಡಿ ಪ್ಲೀಸ್. ಹಾಗೇನಾದರೂ ಮಾಡಕ್ ಹೋದ್ರೆ ನಿಮಗೆ ಪಿಂಡ ಇಡಬೇಕಾಗುತ್ತೆ. ಅಯ್ಯೋ ಹಾಗೆಲ್ಲ ಏನು ಮಾಡಬೇಡಿ ಡಾಕ್ಟರ್. ಹೇಗಿದ್ರು ನಮ್ಮತ್ತೆ ಇನ್ 1 ವರ್ಷದಲ್ಲಿ ಮೊಮ್ಮಗು ಬೇಕು ಅಂತ ಹಠ ಮಾಡ್ತಿದ್ರು. ಜಾನಿ ಬೇರೆ ಪ್ರೆಗ್ನೆಂಟ್ ಆಗಿದ್ದಾರೆ. ಇನ್ 1 ವರ್ಷ ನಾನೇ ಆರೈಕೆ ಮಾಡ್ತೀನಿ, ಆಗ ಮಗುನು ಬರುತ್ತೆ, ಇವ್ರ ಕಣ್ಕನ್ನು ಕಳಿಯುತ್ತೆ. ಒಸಿ ಸಮಾಧಾನ ಮಾಡ್ಕೊಳ್ಳಿ, ಏನು ಆಗಿದ್ದು ಆಗೋಗದೆ. ಈಗ ನೀವು ಹತ್ತು ಬಿಟ್ರೆ ಸರಿ ಆಯ್ತದಾ? ರೀ ಸುಮ್ಮನೆ ಇರ್ರಿ, ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಅದೇನೋ ಮಾಡ್ತೀನಿ ಅಂತ ನಾಟಿ ಔಷಧಿ ಕೊಟ್ಬಿಟ್ಟು ನನ್ನ ಮಗನ ಜೀವನನೇ ಹಾಳು ಮಾಡ್ಬಿಟ್ರಿ. ಇದಪ್ಪ ವರ್ಷ ಅಂದ್ರೆ ನಾನು ಕೊಟ್ಟಿರೋ ಔಷಧಿ ಚಂದಾಗೆ ಕೆಲಸ ಮಾಡದೆ, ಅದನ್ನ ನಿಮ್ಮ ಮಗ ನಿಮ್ಮ ಸೊಸೆ ಕೊಡೋದ್ಬಿಟ್ಟು ಅವನೇ ಕುಡ್ದವನೇ ಕೇಸ್ ಉಲ್ಟಾಗದೆ. ಅವಯ್ ಉಲ್ಟುವ ಸೀದುವ ಮುಡುಕ್ತಾರೆ ಪಾರ್ವತಮ್ಮನವ್ರಿ. ಫಲ ಸಿಗ್ತಾದೆ, ನಿಮ್ ಕಂಟಕ ಕಳಿತಾದೆ, ಖುಷಿ ಪಡಿ. ಸರಿಯಾಗಿ ಹೇಳ್ದಕ್ಕಲ್ಲ, ಹಣ್ಣಿಗೆ ಅಂತ ಬೀಸಿರೋ ಕಲ್ಲಿಗೆ ಕಾಯಿ ಬಿದ್ದೋಗದೆ, ಹಂಗಂತೇಳಿ ಕಾಯಿನ ಬಿಸಾಕ ಕಾಯ್ತದ? ಎಂತ ಮಾತು ಅಂತಾಡಿ ಅವಯ್, ಅಡ ಹಾಕ್ಬಿಟ್ಟು ಹಣ್ಣು ಮಾಡಬೇಕು. ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಈ ಬಂಗಾರಿ ಮಡಿಲಿನಲ್ಲಿ ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ, ಅಣ್ಣಯ್ಯಪ್ಪನವ್ರು ವಂಶದಲ್ಲಿ. ಬರ್ಬೇಕು ಬರ್ಬೇಕು ಬಸರಿ ಗಂಡಸು, ನಿಮ್ಮನ್ನ ನೋಡ್ಬಿಟ್ಟು ಜರಡಿ ತೂಟ್ಲಿ ಕಾಡಿ ನೋಡಿದಷ್ಟೇ ಖುಷಿ ಆಯ್ತು. ಈ ಗೌಡ್ರ, ನನ್ನ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಕಿಂಡಲ್ ಮಾಡ್ಬೇಕು ಅನ್ಸುತ್ತೇನ್ರಿ? ಓ ಅಣ್ಣಯ್ಯಪ್ಪನವ್ರಿ, ಎಂತ ಮಾತು ಅಂತಾಡ್ರಿ ನೀವು. ಈಗ ಬಸ್ರಿ ಗಂಡಸು, ಇಂಥ ಟೈಮ್ಲಿ ನಿಮ್ಮನ್ನು ಕಿಂಡಲ್ ಮಾಡಬಾರ್ದು. ನೀವು ಯಾನೇನೋ ಮಾತಾಡಿ ಆಯಾಸ ಮಾಡ್ಕೋಬಾರ್ದು. ನೋಡಿ, ನಿಮಗೋಸ್ಕರ ಕೆಮ್ಮಣ್ಣು ಗುಡ್ಡಿಗೆ ಹೋಗಿ
ಕೆಮ್ಮಣ್ಣುಂಡೆ ತಂದಿನಿ, ತಿಂದು ನಿಮ್ಮ ಬೈಕೇನೆ ತೀರ್ಸ್ಕೊಳ್ಳಿ. ಗೌಡ್ರೆ ಜೊತೆಗೆ ಹುಳಿ ಮಾವಿನಕಾಯಿ ಮತ್ತೆ ಹುಣಸೆನೂ ತರಬೇಕಿತ್ತು. ನಾನೊಂದು ಕಾಸು ಖರ್ಚಾಯ್ತದೆ ಅಂತ ಬರೀ ಕೆಮ್ಮಣ್ಣುಂಡೆ ತಂದ್ಬಿಟ್ಟು. ಅದು ದನ ಕಾಯೋನೆ ಬಸ್ರಿ ಆಸೆ ತೀರ್ಸಕ್ಕೆ ಹಿಂದೆ ಮುಂದೆ ನೋಡ್ಬಾರ್ದು ಕಲ. ಹೋಗ್ ತಕೊಂಬ. ಅವಯ್ ನಂಗೊಂದು ಚಿಕ್ಕ ಡೌಟು. ನೀನ್ ಯಾಕೆ ಬಸ್ರಾಗಿಲ್ಲ ಅಂತಾನ? ಹಂಗಲ್ಲಕ್ಕವಾಯ್, ಹೆಂಗಸ್ರು ಬಸ್ರಿ ಆದ್ರೆ ಬಸ್ರಿ ಅಂತ ಕರೀತಾರೆ, ಗಂಡಸ್ರಾದ್ರೆ ಬಸ್ರ ಅಂತ ಕರಿಬೇಕಾ? ಲೇ ಗೌಡ, ನನ್ನ ಮಗನ್ ಕಿಂಡಲ್ ಮಾಡಕ್ಕೆ ಇದೇನಾ ಟೈಮ್ ನಿಂಗೆ? ಮಮ್ಮಿ ಮೊದ್ಲು ಇವ್ರನ್ನ ಆಚೆ ಕಳಿಸಿ, ಇಲ್ಲ ಅಂದ್ರೆ ಕಿರ್ಚಿ ಕಿರ್ಚಿ ನನ್ಗೆ ಇಲ್ಲೇ ಡೆಲಿವರಿ ಆಗ್ಬಿಡುತ್ತೆ. ಆಗ್ಲಿ ಬಿಡಿ ಅಣ್ಣಪ್ಪನವ್ರೆ, ಅದನ್ನು ನೋಡ್ಕೊಂಡು ಹೊಂಟೋಗ್ಬಿಡ್ತೀವಿ. ಗೌಡ್ರೆ ನಿಮ್ ತಲೆಹಟೆ ಮಾತ್ ಸಾಕು, ಇಲ್ಲಿಂದ ಹೋಗಿ. ಮಧುರ ಅವ್ರೆ, ಗಂಡಸ್ರಿಗೆ ಹೆರಿಗೆ ಆಗ್ಬೇಕಾದ್ರೆ ಗಂಡಸ್ರು ಮಾತ್ರ ಇರಬೇಕು. ಇಲ್ಲಿ ನೀವೆಲ್ಲ ಹೆಂಗಸ್ರಿದ್ದೀರಿ, ನೀವು ಹೊಂಟೋಗ್ಬಿಡಿ. ಗಂಡಸು ಅಂತ ಇರೋ ನಾವು ಒಬ್ನಿ, ನಾನೇ ನೋಡ್ಕತ್ತೀನಿ. ಆಂಟಿ ಮೊದ್ಲು ನಿಮ್ಮ ಮಗನ ಹೊರಗಡೆ ಕಳಿಸಿ. ದನ ಕಾಯೋನೆ ಮರ್ಯಾದೆ ಅಂತ ಹೇಳ್ತಾ ಇವ್ನಿ ಹೊಂಟೋಗ್. ಆಯ್ತು ಬಿಡವ, ಅದಕ್ಕೆ ಯಾಕೆ ಪುಟಿ ಕೋಪ ಮಾಡ್ಕೊಂಡೆ. ಅಣ್ಣಪ್ಪನವ್ರೆ, ನಿಮ್ಮ ಬಾಯ್ಕೆ ಈಡೇರ್ಸಕ್ಕೆ ಪಾರು ವಡೆ ಪಾಯಸ ಮಾಡಳೆ, ಮಧ್ಯಾಹ್ನ ಉಣ್ಣಕ್ಕೆ ಅಲ್ಲಿಗೆ ಬಂದ್ಬಿಡಿ. ಲೈ ಬೈಕೆ ಈಡೇರ್ಸೋಕೆ ಒಬ್ಬಟ್ಟು ಊಟ ಮಾಡಿಸೋದು ಬಿಟ್ಬಿಟ್ಟು ಇದ್ಯಾಕಲ ವಡೆ ಪಾಯಸ ಮಾಡಿಸಿದೆ? ಅವೇ ಹೆರಿಗೆ ಟೈಮಲ್ಲಿ ಅಣ್ಣಪ್ಪನವ್ರು ಹೋಗ್ಬಿಟ್ರೆ ತಿಥಿ ಊಟ ಮಾಡ್ಕೊಳ್ಳವಂತ. ಅವೇ ತಗೋ 3 ಉಂಡೆ ತಿನ್ನಿಸ್ಬಿಡು. ಬರ್ಲ್ಯಾ ಅಣ್ಣಪ್ಪನವ್ರೆ, ಹುಷಾರು. ಮಧುರವ್ರೆ ಬರ್ತೀನಿ, ಪಾರ್ವತಮ್ಮನವ್ರೆ ಬರ್ತೀನಿ. ನೀವು ಸಡನ್ ಆಗಿ ಬಾಡಿಗೆ ಜಾಸ್ತಿ ಮಾಡಿದ್ರೆ ನಾನು ಹೇಗೆ ಕೊಡೋದು? ನಾನು ಕೊಡಲ್ಲ ಅಂತ ಹೇಳ್ತಿಲ್ಲ, ಒಂದಷ್ಟು ಟೈಮ್ ಕೇಳ್ತಿದ್ದೀನಿ ಅಷ್ಟೇ. ಅಷ್ಟಕ್ಕೆ ನೀವು ಕೊಡೋದಾದ್ರೆ ಕೊಡಿ, ಇಲ್ಲಾಂದ್ರೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಹೇಗೆ? ನೋಡಿ ಸರ್, ಈಗಷ್ಟೇ ನಾನು ಗ್ರೂಮಿಂಗ್ ಕ್ಲಾಸ್ಗೆ ಜಾಸ್ತಿ ಸ್ಟೂಡೆಂಟ್ಸ್ ಜಾಯಿನ್ ಆಗ್ತಿದ್ದಾರೆ. ಅವ್ರು ಫೀಸ್ ಕೊಡ್ತಿದ್ದಾಗೆ ನಾನು ನಿಮಗೆ ಬಾಡಿಗೆ ಕೊಡ್ತೀನಿ. 1 ತಿಂಗಳೆಲ್ಲ ಆಗಲ್ಲ ಸರ್, ಇನ್ನೊಂದು 6 ತಿಂಗಳು ಟೈಮ್ ಕೊಡಿ. ಓಕೆ, ನೀವು ಹೇಳ್ದಾಗೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದು ಯಾರ್ದು ಫೋನು? ಗ್ರೂಮಿಂಗ್ ಕ್ಲಾಸ್ ಓನರ್ ಫೋನ್ ಮಾಡಿದ್ರು. ಹೌದಾ, ಏನಂತೆ? ಬಾಡಿಗೆ ಜಾಸ್ತಿ ಮಾಡಿದ್ದಾರೆ. ಬಾಡಿಗೆ ಜಾಸ್ತಿ ಮಾಡಿದಾರಾ? ಅವ್ರಿಗೇನು ತಲೆ ಕೆಟ್ಟಿದ್ಯಾ ಅಂತ ದಿಢೀರ್ ಅಂತ ಬಾಡಿಗೆ ಜಾಸ್ತಿ ಮಾಡಿಬಿಟ್ರೆ ಎಲ್ಲಿಂದ ತಂದು ಕೊಡೋದಂತೆ? ಯಾಕೆ ಮಾಡಬಾರ್ದು? ಅವ್ರಿಗೂ ಮಕ್ಕಳು ಸಂಸಾರ ಅಂತೆಲ್ಲ ಇರುತ್ತಲ್ಲ. ಹೌದಾ, ಹೋಗ್ಲಿ ಬಿಡು. ಹೋಗ್ಲಿ ಬಿಡು ಅಂತ ಹೇಳಿದ್ರೆ ನಾನು ಗ್ರೂಮಿಂಗ್ ಕ್ಲಾಸಲ್ಲಿ ಸಂಪಾದನೆ ಮಾಡಿದ್ದಲ್ಲ ಮನೆ ಖರ್ಚಿಗೆ ಸರಿ ಹೋಗುತ್ತೆ. ಮತ್ತೆ ಬಾಡಿಗೆ ಜಾಸ್ತಿ ಮಾಡಿದ್ರೆ ಎಲ್ಲಿಂದ ತರಲಿ? ಚೂರು ಇಷ್ಟು ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಿದ್ರಲ್ಲ, ಇಷ್ಟೆಲ್ಲ ಆಗಿರೋದು ನಿಮ್ಮಿಂದಾನೆ. ಹೊರಗಡೆ ಹೋಗಿ ಸಂಪಾದನೆ ಮಾಡಿದಿದ್ರೆ ನನಗೆ ಯಾಕೆ ಇಷ್ಟೊಂದು ಕಷ್ಟ ಬರ್ತಿತ್ತು? ಅದು ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ನಿಮ್ಮ ಹತ್ರ ಹೇಳ್ದೆ, ಗೌಡ್ರ ಹತ್ರ ಅಥವಾ ಬಜರಂಗಿ ಇನ್ಸ್ಪೆಕ್ಟರ್ ಹತ್ರ ಹೇಳ? ನಾನು ಮದುವೆ ಆಗಿರೋದು ನಿಮ್ನ, ಸೊ ಈ ಮನೆ ಜವಾಬ್ದಾರಿನೂ ನೀವೇ ತಗೋಬೇಕು. ನಿನ್ ಚಿಂತೆ ನನಗೆ ಅರ್ಥ ಆಯ್ತು. ಅದು ನಾನು ಮನೆ ಬಗ್ಗೆ ತುಂಬಾ ಯೋಚನೆ ಮಾಡ್ತೀನಿ, ಅದಕ್ಕೆ ತಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಿರೋದು. ಏನ್ ಪ್ರಯತ್ನ ಪಡ್ತಿದ್ದೀರಾ? ಚೆನ್ನಾಗಿ ತಿನ್ನೋದು, ಕುಡಿಯೋದು, ಗೌಡ್ರ ಜೊತೆ ಜಗಳ ಮಾಡೋದು, ಸೂರಿ ರಾಕಿ ಜೊತೆ ಸುತ್ತಾಡೋದು, ಇದನ್ ಬಿಟ್ರೆ ಬೇರೆ ಏನ್ ಕೆಲಸ ಮಾಡ್ತಿದ್ದೀರಾ? ಸಾರಿ, ಐ ಆಮ್ ವೆರಿ ಸಾರಿ. ಅದು ನಿನ್ನ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ. ಪ್ರಶ್ನೆ ಅರ್ಥ ಆಗಿದ್ರೆ ತಾನೆ ಉತ್ತರ ಕೊಡಕ್ಕೆ. ದೇವ್ರೆ, ನಾನೀಗ ದುಡ್ಡು ಎಲ್ಲಿಂದ ತರಲಿ, ಏನ್ ಮಾಡ್ಲಿ? ಚಲೋ ಸುಮ್ಮನೆ ತಿಂತಿದ್ದೀರಲ್ಲ, ಏನಾದ್ರೂ ಸೊಲ್ಯೂಷನ್ ಕೊಡಿ. ಹೇಳುದ್ನಲ್ಲ ಮಧು, ನಿನ್ನ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಅಂತ. ಇಲ್ಲಿ ವಡೆ ತುಂಬಾ ಚೆನ್ನಾಗಿದೆ ನೋಡು, ವಡೆ ಟೇಸ್ಟ್ ಮಾಡ್ತೀಯಾ? ತಿನ್ನು. ನೀವ್ ಹೀಗೆ ಆಡ್ತಿದ್ರೆ ನಿಮ್ನ ಸಾಯಿಸಿ ಇಡೀ ಏರಿಯಾದವ್ರಿಗೆ ತಿಥಿ ವಡೆ ಹಾಕ್ಸ್ಬಿಡ್ತೀನಿ. ಇದೆಲ್ಲಪ್ಪ, ಅಯ್ಯಯ್ಯ, ಓ ಬರೀ ಮೊಬೈಲ್ ಅಡ್ವರ್ಟೈಸ್ಮೆಂಟ್ಗಳವೆ. ನನಗೆ ಬೇಕಾಗಿರೋ ಜಾಗದ ಒಂದು ಅಡ್ವರ್ಟೈಸ್ಮೆಂಟು ಇಲ್ಲ. ಹೋಗತ್ತಾಗ. ನಮಸ್ಕಾರ ರಿಂಗ್ ಮಾಸ್ಟ್ರೆ. ನಮಸ್ಕಾರ ಗೌಡ್ರೆ. ಬನ್ರಪ್ಪ, ಬನ್ರೋ. ಮನೆ ಮುದ್ದೆ ಮಾರಿಗುಡಿ ನಿದ್ದೆ. ಏನು ಇಬ್ರು ಒಟ್ಟೊಟ್ಟಿಗೆ ನಮ್ಮಟ್ಟಿಗೆ ಬಂದ್ಬಿಟ್ಟಿದಾರಿ? ಅಲ್ಲ ಗೆಳತಿ ಮಾಂಗ್, ಅಷ್ಟೊಂದು ಆಳವಾಗಿ ಪೇಪರ್ ಓದ್ತಾ ಇದ್ದೀರಲ್ವಾ? ಎಂತ ಮನೆ ಮುಂದೆ ಬಾವಿ ತೋಡಿಸುವ ಯೋಚನೆ ಎಂತಾದ್ರೂ ಇಟ್ಕೊಂಡಿದ್ದೀರಾ? ಕಳ್ಳಿವಳಪ್ಪ, ಬಾವಿ ತೋರಿಸ್ಬಿಟ್ಟು ನಿನ್ನ ತಳ್ಳಿ ಬಿಡ್ಬೇಕು ಅಂತ ಯೋಚನೆ ಮಾಡೀನಿ. ಐ ಲೈಕ್ ಇಟ್. ಒಮ್ಮೆ ತಳ್ಳಿ ಬಿಡಿ, ಅಲ್ಲ ಸ್ವಿಮ್ ಮಾಡ್ಕೊಂಡ ಮೇಲೆ ಬರ್ತೀನಿ. ಮೊದ್ಲೇ ಟೆನ್ಷನ್ ಲವ್ನಿ, ಇನ್ನು ಟೆನ್ಷನ್ ಕೊಡ್ಬೇಡ. ಬಂದು ವಿಷಯ ಹೋಗ್ಬಿಟ್ಟು ಬುಡಕಾರ್ಯ. ಪಾಪ ಎಂತಾದ್ರೂ ಸಹಾಯ ಮಾಡುವಂತೇಳಿ ಕೇಳಿದ್ರೆ ನಮ್ಮ ಮೇಲೆ ರ್ಯಾಶ್ ಆಗ್ತಾರೆ. ತೊಂದರೆ ಇಲ್ಲ, ನಾವು ಹೊರಡುವಣ. ಈ ಬೊಡ್ಡೆ ತಾವ್ ಹೆಂಗಿದ್ರು ಬೀದ ತಿರುಗ್ತಾ ಇರ್ತವೆ. ಶೋರೂಮ್ಗೆ ಎಲ್ಲಾದ್ರೂ ಜಾಗ ಇದ್ದದ ಅಂತ ಇವ್ರಿಗೆ ಗೊತ್ತಿರ್ಬೋದು. ಯಾರಿಗೂ ಗೊತ್ತು? ಇಲ್ಲಿ ಹಿಡಿಯಕ ಬಿಲ್ದೊಳಗೆ ಕೈ ಹಾಕ್ಬಿಟ್ರೆ ಹುಲಿನಿ ಸಿಕ್ಕೂರು ಸಿಕ್ಬೋದು. ಯಾವುದಕ್ಕೂ ಒಂದ್ಸತಿ ಕೇಳ್ಬಿಡು. ಅಲ್ಲ ಕಟ್ಟಿಬಿಟ್ರು ಕೆಕ್ಕಪ್ಪಲ್ಲ, ನಿಮಗೆಲ್ಲಾದ್ರೂ 20, 40, 40, 30, 50, 30 ಅದೆಲ್ಲ ಬೇಡ. ನಮ್ಮದೆಂತ ಇದ್ರು 40 ಸೈಜ್ ಅಷ್ಟೇ. ಪ್ಲಾಸ್ಟರ್ ಹಾಕೊಂಡ್ ಹೊಡೆದು ಬಿಡ್ತಾನೆ. ಹೇಳದ್ನ ನೆಟ್ಟಿಗೆ ಕೇಳಿಸ್ಕೊ.
ನಾನು ಹೇಳ್ದದು ನಿಮ್ಗೆ 40, 40, 20, 30 ಈ ಥರ ದೊಡ್ಡ ಗೋಡನ್ನು ಎಲ್ಲರೂ ನೋಡಿದಾರ್ಯಾ? ಗೌಡ್ರೆ ನೀವೇನಾದ್ರೂ ಚಡ್ಡಿ ಬಂದೇನು ಬಿಸ್ನೆಸ್ ಮಾಡಕ್ಕೆ ಶೋರೂಮ್ ಓಪನ್ ಮಾಡ್ತಾ ಇದ್ದೀರಾ ಹೇಗೆ? ಕ್ಯಾಪ್ಟನ್ ಹೇಳಿ ವೈಸ್ ಕ್ಯಾಪ್ಟನ್. ಇವರು ಚಡ್ಡಿ ಬನಿಯನ್ನು ಮಾರಿ 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 ಯಾವುದೋ ಒಂದು ದೊಡ್ಡ ದಂಧೆಗೆ ಬಿಸ್ನೆಸ್ ಕೈ ಹಾಕಿದ್ದಾರೆ. ಅದಕ್ಕೆ ದೊಡ್ಡ ಜಾಗ ಹುಡುಕ್ತಾ ಇದ್ದಾರೆ. ಗೌಡ್ರೆ ಯಾಕೆ ಹೊಡಿತೀರಾ? ನಾವೇ ನಿಮ್ಮನ್ನ ಕಂಡಮ್ ಮಾಡಿದ್ವಾ? ನಿಮ್ಮ ಬಿಸ್ನೆಸ್ನ ಹೊಗಳಿದ್ವಿ. ಅಡ್ಡೋ ಕಲ್ಟಿವೇಟ್ರು ಕೆಕ್ಕಬುಲ್ಲ. ನಿಮ್ಮಂಥ ಮನೆ ಆಳ್ರಿಂದ ನನ್ನ ಬಿಸ್ನೆಸ್ಗೆ ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಜಾಗ ಗೊತ್ತಿದ್ರೆ ಹೇಳಿ, ಇಲ್ಲ ಅಂದ್ರೆ ರೈಟ್ ಹೇಳಿ. ವಾಯ್ ಗೌಡ್ರೆ, ನೀವು ಇಷ್ಟು ಬುದ್ಧಿವಂತರಾಯ್ಕೊಂಡ ಇಂಥ ಹೆಕ್ಕತ್ತಿಂಬವ್ರ ಹತ್ರ ಮಾತಾಡ್ತಾ ಕೂತ್ಕೊಂಡಿರಲ್ಲ, ನಿಮ್ಮ ಬಿಸ್ನೆಸ್ ಕಣ್ಕಣಿ ಬರ್ರೆ. ಬಜರಂಗಿ ಇನ್ಸ್ಪೆಕ್ಟ್ರೆ ಒಳ್ಳೆ ಟೈಮ್ಗೆ ಬಂದ್ಬಿಟ್ರಿ. ನನಗೆ ನಿಮ್ಮ ತಗೋಸಿ ಕೆಲಸ ಇತ್ತು ಅನ್ನಿ. ಎಂತ ನಿಮಗೆ ನನ್ನ ಹತ್ರ ಕೆಲಸ ಇತ್ತಾ? ಹೇಳಿ ಮರ್ರೆ, ನಾನು ಇಪ್ಪುದೇ ನಿಮ್ಮಂಥವ್ರು ಸಹಾಯ ಮಾಡೋಕ್ಕೆ. ಅದಕ್ಕೆ ನನಗೆ ಜನನಾಯಕ ಅಂದಳಿ ಕರೀತಾರೆ. ಬಜರಂಗಿ ಇನ್ಸ್ಪೆಕ್ಟ್ರೆ, ನೀವು ಅಲ್ಲಿ ಇಲ್ಲಿ ಒಯ್ತಾ ಇರ್ತಿದ್ದಾರಲ್ಲ, ಅಲ್ಲಿ ಇಲ್ಲಿ ಅಂದ್ರೆ ಎಲ್ಲಿಗೆ ಮಾರ್ರೆ? ಕ್ವಾಣಗೈ ನಿಂತುಗ. ಬಜರಂಗಿ ಇನ್ಸ್ಪೆಕ್ಟ್ರೆ, ನೀವು ಪೊಲೀಸ್ ಕೆಲಸದ ಮೇಲೆ ಎಲ್ಲ ಬೀದನು ಸುತ್ತಿರ್ತಿದ್ದೀರಿ. ನಾನು ಒಂದು ಶೋರೂಮ್ ಓಪನ್ ಮಾಡಬೇಕು. ನಿಮಗೆ ಅದರ ಗೋಡನ್ ಅಂತ ಜಾಗ ಗೊತ್ತಿದ್ರೆ ಹೇಳಿ. ಎಂತ ನೀವು ಶೋರೂಮ್ ಓಪನ್ ಮಾಡ್ತಾರೆ? ಅದು ಚಡ್ಡಿ ಮನೆಯಲ್ಲಿದೆ. ಗೌಡ್ರೆ, ನಿಮ್ಮ ಮಾತು ಕೇಂದ್ರ ನಂಗೂ ಭಾರಿ ಖುಷಿ ಆಯ್ತು ಮರ್ರೆ. ಆರೆ ಆ ಬೀಡ ಅಂಗಡಿ ಅಷ್ಟು ಜಾಗದಲ್ಲಿ ಇಪ್ಪು ನಿಮ್ಮ ಅಂಗಡಿನ ಕ್ಲೋಸ್ ಮಾಡಿ ಯಾವ್ದಾದ್ರು ಒಳ್ಳೆ ಶೋರೂಮ್ ಓಪನ್ ಮಾಡಿ ಅಲ್ಲ. ಅದಕ್ಕೆ ಅಲ್ವ ಬಜರಂಗಿ ಇನ್ಸ್ಪೆಕ್ಟ್ರೆ ಯಾವ್ದಾದ್ರು ಗೋಡನ್ ಗೊತ್ತಿದ್ರೆ ಹೇಳಿ ಅಂದದು. ಬಜರಂಗಿ ಇನ್ಸ್ಪೆಕ್ಟ್ರೆ, ನಾನು ಶೋರೂಮ್ ಓಪನ್ ಮಾಡಬೇಕಾಗಿರೋದು ಬರೀ ಒಂದಿನದ ಮಟ್ಟಿಗೆ. ಎಂತ ನಿಮ್ಗೆ ಮಂಡಿ ಗಿಂಡಿ ಕೆಟ್ಟಿತ್ತ ಮರ್ರೆ? ಒಂದಿನದ ಮಟ್ಟಿಗೆ ಯಾರು ಶೋರೂಮ್ ಓಪನ್ ಮಾಡ್ತಾರ? ಬಜರಂಗಿ ಇನ್ಸ್ಪೆಕ್ಟ್ರೆ, ನನಗೆ ಅಮೇರಿಕಾದಿಂದ ಒಬ್ರು ಕ್ಲೈಂಟ್ ಸಿಕ್ಕಾರೆ. ಅವರು 20 ಲಕ್ಷ ರೂಪಾಯಿಗೆ ಚಡ್ಡಿ ಬನ್ನಿನ ಆರ್ಡ್ರ್ ಕೊಟ್ಟಾರೆ. ಅವ್ರಿಗೋಸ್ಕರ ಒಂದಿನದ ಮಟ್ಟಿಗೆ ಶೋರೂಮ್ ಓಪನ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟದ ಎನ್ನಿ. ಎಂತ ಮಾತು ಅಂತಾಡ್ರಿ ಬಜರಂಗಿ ಇನ್ಸ್ಪೆಕ್ಟ್ರೆ. ಮೊದಲು ನಿಮ್ಗೆ ವಿಷಯ ಹೇಳ್ದಿತ್ತಾನೆ, ನಿಮ್ಮ ಕಲಿ ಕಿಸಿಯಕ್ಕಾಗಲ್ಲ ಅಂದ್ಬಿಟ್ಟೆ ನಾನು ಮುಂದಿನ ಕ್ರಮ ಕೈಗೊಂಡದು. ವಿಷಯ ಹೇಳ್ರಾಯ್ತಾ? ಬೀಡ ಕೊಡೋದು ಬೇಡ್ದ? ನನ್ನ ಕೈಗೆ ಬೀಡ ಸಿಕ್ಕುವರೆಗೂ ನನಗೆ ವಿಷಯ ಗೊತ್ತಿದ್ರು ನಾನು ಗೊತ್ತಿಲ್ಲ ಅಂದಳಿ ಹೇಳ್ತೆ. ತೊಂದರೆ ಇಲ್ಲ ಬಜರಂಗಿ ಇನ್ಸ್ಪೆಕ್ಟ್ರೆ, ಅಮೇರಿಕದಿಂದ ನನ್ನ ಕ್ಲೈಂಟು ಬಂದು ನನ್ನ ಕೈಗೆ ದುಡ್ಡು ಕೊಡ್ಲಿ, ನಾನು ನಿಮ್ಗೆ ಬೀಡ ಕೊಡ್ತೀನಿ. ಕೊಡ್ಲಿಲ್ಲ ಅಂದ್ರೆ ಬ್ಯಾನಿಸ್ತೀನಿ. Ching chong chum 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 chow. Ching chong chu chu chum chum chow chow chow. ನೀವ್ಯಾರು? ನೀವೇನು ಹೇಳ್ತಿದ್ರೋ ನಮಗೆ ಗೊತ್ತಾಗ್ತಿಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿಮಗೆ ಅರ್ಥ ಆಗುತ್ತಾ? ಮಿಸ್ಟರ್ ರೋಸ್ ಟೈಲರ್, ಅಲ್ಲೇ ಬರ್ತೀನಿ ರೀ. ನೀವು ದಿಟ್ಟವಾಗ್ಲೂ ರಾಸ್ ಟೈಲರಾ? ಶಿಂಗ್ ಚಾ ಚುಮ್ 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 ಚಾ. ಅಣ್ಣಪ್ಪನವ್ರಿ, ಇವಾಗ ಚುಂಚ್ ನುಕ್ಕೊಂಡು ಹೊರಗಾಡಿನು ಇವು ಹೇಳ್ದೇನಾದ್ರು ಅರ್ಥ ಆಯ್ತಾ? ರೀ ಗೌಡ್ರೆ, ನಾನು ಇಂಗ್ಲೀಷಲ್ಲಿ ಯೂನಿವರ್ಸಿಟಿ ಟಾಪರು, ಚೈನೀಸ್ ಭಾಷೆಯಲ್ಲಿ ಅಲ್ಲ. ಗೌಡ್ರೆ, ಇವನೇನಾದ್ರೂ ಹಾಡು ಹೇಳಕ್ ಹೇಳ್ತಾ ಇದ್ದಾನ ಅಂತ? ಅಡಕ್ಕೆ ಕಬ್ಬುಲ ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಗುಳ ಕಾಯಿಸಿ ಬಾಯಿಗೆ ಇಟ್ಬಿಡ್ತೀನಿ. ನೋಡಿ ಗೌಡ್ರೆ, ಮತ್ತೆ ಚಿಂಗ್ ಪಂಗ್ ಚುಂಗ್ ಚೂ ಚೂ ಅಂತ ಹಿಂಗ್ ಹೇಳಿದ್ರೆ ಹಾಡು ಹೇಳು ಅಂತ ತಾನೇ ಅರ್ಥ? ನೋ 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 ನೋ. ಚಿಂಗ್ ಚಾ ಚುಮ್ 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 ಚಾ. Excuse me, gentlemen. We don't know Chinese. Can you speak in Kannada or English? ಚಿಂಗ್ ಚಾ ಶಮ್ ಶಮ್ ಚಮ್ ಚಾ. ನನಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ. ನನ್ನ ಹೆಸರು ಶಿಂಪಾಂ. ನಾನು ಇಲ್ಲಿಗೆ ಬಂದಿರೋದು ಪಟಾಪಟಿ ಚಡ್ಡಿ ಬನಿಯನ್ ಆರ್ಡರ್ ಕೊಡೋದಿಕ್ಕೆ. ಆದ್ರೆ ನನಗೆ ಆರ್ಡರ್ ಕೊಟ್ಟಿದ್ದವರು ರಾಸ್ ಟೈಲರ್ ಅಲ್ವಾ, ನೀವ್ಯಾರ? ಚಿಂಗ್ ಪಾ ಶಮ್ ಚಮ್ ಚಮ್ ಚಾ. ಆ ಟೇಲರು ನನ್ನ ಪರ್ಸನಲ್ ಮ್ಯಾನೇಜರ್. ನಾನು ಏನೇ ಆರ್ಡರ್ ಕೊಡೋದಿದ್ರು ಅವನ ಮೂಲಕನೇ ಕೊಡಿಸೋದು. ಅವನು ಬಂದು ನನಗೆ ರಿಪೋರ್ಟ್ ಮಾಡ್ತಾನೆ. ಚಿಮ್ ಚಾ ಶಮ್ ಚಮ್ ಚಮ್ ಚಾ. ವೆಲ್ಕಮ್ ವೆಲ್ಕಮ್ ಮಿಸ್ಟರ್ ಚಿಂಗ್ ಪಾಂಗ್. ನಾನು ಶ್ರೀರಾಮಚಂದ್ರೇಗೌಡ, ಈ ಶೋರೂಮ್ ಓನರು. ಓಕೆ ಓಕೆ ಮಿಸ್ಟರ್ ಪಟಾಪಟಿ ಚಡ್ಡಿ ಗೌಡ. ಕರೆಕ್ಟ್ ಹೇಳಿದ್ರಿ, ಅದು ಗೋಡಾನೇ. ಅದು ಗೋಡ ಅಲ್ಲ, ಗೌಡ. ಓಕೆ ಓಕೆ ಗೌಡ ಗೌಡ. ಓ ಸೇಲ್ಸ್ಮನ್, ಅಲ್ಲಿ ಕಿಸ್ತಿ ಸಾಕು. ನಮ್ಮ ಕ್ಲೈಂಟು ಚಿಂಗ್ ಪಾಂಗ್ ಬಂದವ್ರೆ, ಬಂದು ನಮ್ಮ ಪ್ರಾಡಕ್ಟ್ ಬಗ್ಗೆ ಹೊಸ ಎಕ್ಸ್ಪ್ಲೈನ್ ಮಾಡು. ಓಕೆ ನೋಡಿ ಮಿಸ್ಟರ್ ಚಿಂಗ್ಪಾ, ದಿಸ್ ಈಸ್ ಪಟಾಪಟಿ ಚಡ್ಡಿ, ವರ್ಲ್ಡ್ ಫೇಮಸ್ ಕರ್ನಾಟಕ ಚಡ್ಡಿ.
ಇದನ್ನ ಹಾಕೊಂಡು ಕುಂತ್ರು ಎಸಿ ನಿಂತ್ರು ಎಸಿ ಮೇಡ್ ವಿತ್ ಔಟ್ ಕರೆಂಟ್. ಯಾ ಐ ನೋ ದಟ್. ಮತ್ತೆ ಆರ್ಡ್ರ್ ಕೊಟ್ಬಿಡಿ. ವಾಂಚಿಂಗ್ ಅಡಕ್ಕೆ ಕಬ್ಬುಲ ಆರ್ಡ್ರ್ ಕೊಡಿ ಅಂದ್ರೆ ತಿನ್ನಕ್ಕೆ ಕೇಳ್ತಾವನೆ, ಅದೇನೇನು ಬೇಕು ಕೇಳಿ ತಂದು ಕೊಟ್ಬಿಡಪ್ಪ. ಈಗ ನಾನು ಕಸ್ಟಮರು. ಈ ನಾಟಕದಲ್ಲಿ ಬೇಕು ಅಂದ್ರೆ ಆಕ್ಟ್ ಮಾಡ್ತೀನಿ, ಇಲ್ಲ ಹೋಗು ಅಂದ್ರೆ ಹೋಗ್ತಾ ಇರ್ತೀನಿ. ತೊಂದರೆ ಇಲ್ಲ. ನೋಡಿ ಚಿಂಗ್ ಪಾಂಗ್ ಅವ್ರೆ, ನೀವು ಆರ್ಡ್ರ್ ಕೊಡೋದು ಬಿಟ್ಬಿಟ್ಟು ತಿನ್ನಕ್ಕೆ ಏನೇನೋ ಆರ್ಡ್ರ್ ಕೊಡ್ತಾ ಇದಾರಲ್ಲ, ಬಿರ್ಬಿರ್ನ ಚಡ್ಡಿ ಬನ್ನಿನ ಆರ್ಡ್ರ್ ಕೊಟ್ಬಿಡಿ. ಚಿಂಗ್ ಚಾವ್ ಚುಮ್ ಚಾವ್. ನಾನು ನಿಮಗೆ 50 ಲಕ್ಷ ರೂಪಾಯಿದ ಆರ್ಡರ್ ಕೊಡ್ತೀನಿ ಮಿಸ್ಟರ್ ಗೌಡ. ಅದು ಗೋಡ ಅಲ್ಲ, ಗೌಡ. ಓಕೆ ಮಿಸ್ಟರ್ ಗೌಡ, ನಾನು ಇವಾಗ ಹೋಟೆಲ್ಗೆ ಹೋಗ್ತೀನಿ. ನಾಳೆ ಬಂದು ನಿಮಗೆ 50 ಲಕ್ಷದ ಆರ್ಡರ್ ಕೊಡ್ತೇನೆ. ಆದರೆ ಒಂದು ಸಮಸ್ಯೆ ಇದೆ. ಯಾನ್ ಸಮಸ್ಯೆ? ನನ್ನ ಹತ್ರ ಇವಾಗ ಡಾಲರ್ಸ್ ಇದೆ, ನೋ ಕರೆನ್ಸಿ. ಅಷ್ಟೇ ತಾನೇ? ಕರೆನ್ಸಿ ಎಷ್ಟು ಬೇಕು? ಓನ್ಲಿ 50,000. 50,000 ಇಲ್ಲ, ಒಂದು 20,000 ರೂಪಾಯಿ ಇದೆ, ಕೊಟ್ಟಿರ್ತೀನಿ. ಇನ್ನು 30,000 ರೂಪಾಯಿನ ಆಮೇಲೆ ನಮ್ಮ ಗಂಡು ಕಲ್ ಕೊಟ್ಟು ಕಳಿಸ್ತೀನಿ, ತಗೊಂಡೋಗಿ. ಚಿಂಗ್ ಪಾವ್ ಚಿಮ್ ಚಾವ್. ಚಿಂಗ್ ಪಾವ್ ಬೇಕು ಪಾ. ಕನ್ನಡದ ಯಾವುದೋ ಒಂದು ಪದ ಬಂದು ಹೋದಂಗಾಯ್ತು. ನಾಳೆ ಬರ್ತೀನಿ, 50 ಲಕ್ಷದ ಆರ್ಡರ್ ಕೊಡ್ತೇನೆ. ಥ್ಯಾಂಕ್ ಯು ಮಿಸ್ಟರ್ ಗೌಡ. ಅದು ಗೋಡ ಅಲ್ಲ, ಗೌಡ. ಓಕೆ ಮಿಸ್ಟರ್ ಗೌಡ, ಥ್ಯಾಂಕ್ ಯು ಸೋ ಮಚ್. Okay. ಚಿಂಗ್ ಚಾವ್ ಚಿಮ್ ಚಾವ್. ಕಂಗ್ರಾಚುಲೇಷನ್ಸ್ ಗೌಡ್ರೆ. ಥ್ಯಾಂಕ್ ಯು ಸೇಲ್ಸ್ ಮ್ಯಾನ್. ಅನೇಪ್ನವ್ರೆ, ಕಂಗ್ರಾಟ್ಸ್ ಗೌಡ್ರೆ. ಮಧುರ ಅವರೇ, ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದ. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು. ಯಾವುದೋ ಹೊಸ ಆರ್ಡ್ರ್ ಇರಬೇಕು. ಹಲೋ ಗೌಡ ಇಯರ್. ಹಾಂ ಹಲೋ ಆಯ್ತು, ನನ್ನ ದುಡ್ಡೆಲ್ಲ ಮುಡ ಮಾಚ್ಕೊಂಡು ಆಯ್ತು. ಗೌಡ್ರೆ ಏನಾಯ್ತು? ಮಧುರ ಅವ್ರೆ, ಈಗ ತಾನೇ ಚೈನೀಸ್ ತರ ಬಂದು ಅಂದಲ್ಲ, ಆ ಬೊಡ್ಡೆದ ಬ್ಯಾರೆ ಯಾರು ಅಲ್ಲ, ನಮ್ಮ ಮುಮ್ಮತ್ತೂರ್ ಮಿಳ್ಳ. ಹಲೋ, ರಾಜ್ ಟೇಲರ್ ಅವರ ಚಾ ಯಾವತ್ತು ಬಂದರಿ? ನಾಳೆಗೆ ಬಂದರಿ? ಆಯ್ತು ಬನ್ನಿ. ಒಬ್ಬ ಸುಳ್ಳನು ಬಲು ಮೋಸಗಾರನು ಗೊತ್ತೇನು? ಯಾರಿ ನೀವು? ಹೇಳ್ದೆ ಮನೆ ಒಳಗೆ ನುಗ್ತಿದ್ದೀರಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಕೊಂಬಿದ್ದಿದ್ರೆ ಎಮ್ಮೆ ಅನ್ಕೋತಿದ್ದೆ, ಬಾಲ ಇದ್ದಿದ್ರೆ ಕೋತಿ ಅನ್ಕೋತಿದ್ದೆ. ಎರಡು ಇಲ್ವಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ. ಇನ್ಸಲ್ಟ್ ಪರವಾಗಿಲ್ಲ. ಜಾನೆ ದೋಸ್ತ ಎಷ್ಟು ವರ್ಷ ಆಗಿತ್ತು ನಿನ್ನ ನೋಡಿ, ಹೇಗಿದ್ದೀಯೋ? ನನಗೇನು, ಕೈ ತುಂಬ ಸಂಬಳ ತಗೊಂಡು ಆರಾಮಾಗಿದ್ದೀನಿ. ಏನ್ ಕೆಲಸ ಮಾಡ್ತಿದ್ಯೋ? ಅದನ್ನ ಟೈಮ್ ಬಂದಾಗ ಹೇಳ್ತೀನಿ. ಜಾನೆ, ಯಾರಿವ್ರು? ಮಧು, ನೀನು ಚಡ್ಡಿ ದೋಸ್ತ್ಗಳನ್ನ ನೋಡಿರ್ತೀಯಾ, ಆದ್ರೆ ಚಡ್ಡಿ ಹಾಕೊಳ್ಳೋಕ್ಕಿಂತ ಮುಂಚಿನ ದೋಸ್ತ್ಗಳನ್ನ ನೋಡಿದ್ಯಾ? ಅವರೇ ನಾವು. ಇವಳು ನನ್ನ ಹೆಂಡತಿ ಕಣ. ಹಾಯ್, ಈಗ್ಲಾರು ಗೊತ್ತಾಯ್ತಾ ನಾನು ಯಾರು ಅಂತ? ಜಾನಿ, ನಾನು ಮನೆಯೊಳಗೆ ಬಂದಾಗ ನೀನು ಹೆಂಡತಿ ನನ್ನ ಒಳ್ಳೆ ಕಳ್ಳನ ಥರ ನೋಡ್ತಿದ್ಲು ಕಣ. ಥರ ಏನು? ನಿಜವಾದ ಕಳ್ಳನೆ. ಏನೋ ಅಂದಂಗಾಯ್ತು. ನೀವ್ ಯಾರು ಅಂತ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಹಾಗೆ ಅನ್ಕೊಂಡೆ. ಸಾರಿ. ಇಟ್ಸ್ ಓಕೆ ಸಿಸ್ಟರ್, ನೀವು ಬೇಜಾರು ಮಾಡ್ಕೋಬೇಡಿ. ಹೇಳ್ದೆ ಕೇಳದೆ ಬಂದಿದ್ದಕ್ಕೆ ನನ್ನ ಕಡೆಯಿಂದ ಸಾರಿ. ಲೇ, ಇದು ನಿಮ್ಮನೆ ಕಣ, ನೀನ್ ಯಾಕೋ ಸಾರಿ ಕೇಳ್ತ್ಯಾ? ನಿನ್ಗೋಸ್ಕರ ಸ್ಪೆಷಲ್ ಆಗಿ ಏನೋ ರೆಡಿ ಮಾಡಿದ್ದೀನಿ. ಬಾ. ಹೌದೇನಾ? ನಡಿ. ಜಾನೆ, ಸ್ಪೆಷಲ್ ಮಾಡೋದಕ್ಕೆ ಯಾರ್ ಪರ್ಮಿಷನ್ ತಗೊಂಡ್ರಿ? ಮಧು, ನನ್ ಮನೆ, ನನ್ ದುಡ್ಡು, ನನ್ನ ಇಷ್ಟ, ಅದನ್ನೆಲ್ಲ ಕೇಳೋಕ್ ನಿಂಗೇನ್ ರೈಟ್ಸ್ ಇದೆ? ಸುಳ್ಳು ಹೇಳಕ್ ನಿಮಗ್ ನಾಚಿಕೆ ಆಗಲ್ವೇ ಜಾನೆ? ₹1 ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಅಂದ್ರು ರಾಕಿ ಹತ್ರ 5,000 ಸಾಲ ಮಾಡಿ ಶೋಕಿ ಮಾಡ್ತಿದ್ದೀರಲ್ಲ, ನಿಮಗೇನ್ ಹೇಳ್ಬೇಕು? ಮಧು, ಇಷ್ಟೊಂದು ಭಯ ಇರೋರು ಸಾಲ ಯಾಕೆ ಮಾಡಿದ್ರು? ಮಧು, ಇದನ್ನೆಲ್ಲ ಇವನ್ ಮುಂದೆ ಹೇಳ್ಬೇಕಾಗಿತ್ತಾ? ನನಗ್ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ ಹೀಗೆ ಮಾಡೋದು. ಏನು ಇದು ದೋಸ್ತ? ಏನಿಲ್ಲ ಕಣ, ಪ್ರೀತಿಗೆ ಅವಾಗ ಅವಾಗ ಅವಳು ನಾನು ಈ ರೀತಿ ಜಗಳ ಮಾಡ್ತಿರ್ತೀವಿ. ಅವಳು ಎಂತದೂ ಇಲ್ಲ, ನೀವೆಂತ ನಾಲಾಯಕ್ ಅಂತ ನಿಮ್ ಫ್ರೆಂಡ್ಗೂ ಗೊತ್ತಾಗ್ಲಿ ಅಂತಾನೆ ಈ ರೀತಿ ಮಾತಾಡಿದ್ದು. ಮಧು, ಜಾನಿ, ನೀನ್ ಈ ಥರ ನಾಲಾಯಕ್ ಅನ್ಸ್ಕೋತಾ ಇರೋದು ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಕಣ. ಆದ್ರೆ ಇವ್ರು ಸಹಿಸ್ಕೋತಾರೆ. ನೋಡಿ ಸಿಸ್ಟರ್, ಇನ್ಯಾವತ್ತು ನೀವು ನನ್ನ ದೋಸ್ತನ ನಾಲಾಯಕ್ ಅಂತ ಕರಿಬೇಡಿ. ಆದಷ್ಟು ಬೇಗ ಇವನು ದುಡಿಯೋದಕ್ಕೆ ಶುರು ಮಾಡ್ತಾನೆ.
ಡೋಂಟ್ ವರಿ ಕಣೋ ನಾನಿದ್ದೀನಿ. ನೀವೇನ್ ಹೇಳಿದ್ರು ಅಷ್ಟೇ, ಜಾನಿಗೆ ದುಡಿಯೋ ಯೋಗ್ಯತೆ ಇಲ್ಲ ಅಂತ ಸದ್ಯದ್ರಲ್ಲೇ ನಿಮ್ಗೂ ಗೊತ್ತಾಗುತ್ತೆ. ಏನು ನಿನ್ನ ಹೆಂಡತಿ ಅಷ್ಟು ಕಾನ್ಫಿಡೆಂಟ್ ಆಗಿ ನಿನ್ನ ಮರ್ಯಾದೆ ತೆಗಿತಾಳಲ್ಲ? ತೆಗಿಯೋದಕ್ಕೆ ಏನೋ ಉಳಿದಿದೆ, ಅದು ಹೋಗಿ ತುಂಬ ದಿನ ಆಯಿತು. ಗಂಡ್ಸಾಗಿ ಹಾಗೆಲ್ಲ ಮಾತಾಡಬೇಡ ಕಣ, ನನಗೆ ನೋವಾಗುತ್ತೆ. ಇನ್ನೇನೋ ಮಾಡಲಿ, ನನ್ನ ಲೆವೆಲ್ಗೆ ಎಲ್ಲೂ ಕೆಲಸ ಸಿಗ್ತಿಲ್ಲ. ನೀನು ಬೇರೆ ಇವಳ ಹತ್ರ ಇನ್ನು ಸ್ವಲ್ಪ ದಿನದಲ್ಲೇ ದುಡಿತಾನೆ ಅಂತ ಚಾಲೆಂಜ್ ಬೇರೆ ಮಾಡಿಬಿಟ್ಟಿದ್ಯಾ. ಲವ್, ನಾನು CBI ಆಫೀಸರ್ ಅಂತ ನಿನಗೆ ಗೊತ್ತೇನಾ? ಹೌದು ಕಣೋ. ಬ್ಲ್ಯಾಕ್ ಮನಿ ಇಟ್ಟಿರೋ ದಂಧೆಕೋರನ್ನ ಮಟ್ಟ ಹಾಕೋಕೆ ಒಂದು ಪ್ರೈವೇಟ್ ಸ್ಕ್ವಾಡ್ ರೆಡಿ ಮಾಡಿದೀವಿ. ನಾಳೆಯಿಂದ ನೀನು ಆ ಪ್ರೈವೇಟ್ ಸ್ಕ್ವಾಡ್ನ ಲೀಡ್ ಮಾಡ್ತೀಯ. ಏನು ಹೇಳ್ತಿದ್ಯಾ ಮಗ? ನೀನು ನಾಳೆಯಿಂದ CBI ಆಫೀಸರ್ ಅಂತ ಹೇಳ್ತಿದ್ದೀನಿ. ಅಪ್ಲಿಕೇಶನ್ ಹಾಕ್ಲಿಲ್ಲ, ಇಂಟರ್ವ್ಯೂ ಅಟೆಂಡ್ ಮಾಡಲಿಲ್ಲ, ಆದ್ರೂ ನಾನು CBI ಆಫೀಸರ್ ಆಗ್ತೀನ. ಲವ್, ನೀನ್ ಏನು ಅಂತ ನನಗೆ ಗೊತ್ತು ಕಣೋ. ನೀನು ಪ್ರೈವೇಟ್ ಸ್ಕ್ವಾಡ್ನ ಲೀಡ್ ಮಾಡು. ನಿನ್ನ ವರ್ಕ್ ಎಫಿಷಿಯನ್ಸಿ ನೋಡಿ ನಿನ್ನ ಜಾಬ್ನ ಪರ್ಮನೆಂಟ್ ಮಾಡಿಸ್ತೀನಿ. ನಿಜ ಹೇಳ್ತಿದ್ಯಾ ಮಗ? ಹೌದು ಕಣ. ನಿನ್ನ ಹೆಂಡತಿ ಹಾಗೆ ಮರ್ಯಾದೆ ತೆಗೆದ್ರೆ ನೋಡ್ಕೊಂಡು ಸುಮ್ ಕೂತ್ಕೊಂಡಿರಕ್ಕಾಗತ್ತಾ? ನೋಡು, ನೀನು ನಮ್ಮ ದೃಷ್ಟಿಲಿ ಪ್ರೈವೇಟ್ ಸ್ಕ್ವಾಡ್ ಆಫೀಸರು, ಜನ ದೃಷ್ಟಿಲಿ ನೀನೇ ನಿಜವಾದ CBI ಆಫೀಸರು. ಮಗ, ಥ್ಯಾಂಕ್ ಯು ಸೋ ಮಚ್ ಕಣ. ಇನ್ನೊಂದು ವಿಷಯ ಕಣ, ನಿನ್ನ ಜಾಬು ಪರ್ಮನೆಂಟ್ ಆಗೋವರೆಗೂ ಮನೆಯಲ್ಲಿ ಯಾರಿಗೂ ನೀನು CBI ಆಫೀಸರ್ ಅಂತ ಹೇಳ್ಬೇಡ. ಒಂದು ಮನೆ ರೈಡ್ ಮಾಡು, ನಿನಗೆ ಸರ್ಕಾರದಿಂದ 10,000 ಬಹುಮಾನ, ಜೊತೆಗೆ ತಿಂಗಳಿಗೆ 1 ಲಕ್ಷ ಸಂಬಳ ಬರೋ ಹಾಗೆ ನಾನು ಮಾಡ್ತೀನಿ. ಎಲ್ಲಿದ್ದೋ ಇಲ್ಲಿ ತನಕ ಎಲ್ಲಿಂದ ಬಂದ್ಯಪ್ಪ, ನನ್ನ ಕಂಡು ನೀನ್ಯಾಕೆ ಕರಗಿದೆಯೋ. ಬಲ್ಲೆ ಬಲ್ಲೆ ಬಲ್ಲೆ. ಜಾನಿ ರೆಡಿನಾ? ಎಸ್, ಐ ಆಮ್ ರೆಡಿ. ಗುಡ್. ಸ್ಟೇಟ್ CBI ಆಫೀಸರ್ ತರನೇ ಕಾಣ್ತಾ ಇದೆಯಾ ಕಣ. ನೀನೇ ಹೇಳೋದಿಲ್ಲೋ, ನೀನೀಗ ಬರೀ ಜಾನಿ ಅಲ್ಲ CBI ಆಫೀಸರ್ ಅಂತ, ಅದಕ್ಕೆ ಈ ರೀತಿ ರೆಡಿಯಾಗಿ ಬಂದಿದ್ದೀನಿ. ವೆರಿ ಗುಡ್. ತಗೋ, ಇದು ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡ್ತಾ ಇರೋ ಐಡಿ ಕಾರ್ಡು. ನೀನು ರೈಡ್ ಮಾಡಕ್ ಹೋದಾಗ ಇದನ್ನ ತಪ್ಪದೆ ತೋರಿಸು. ಓಕೆ ಕಣ. ಈಗ ನಾನು ಯಾರ ಮನೆ ರೈಡ್ ಮಾಡಬೇಕು? ಡೀಟೇಲ್ಸು ಫೈಲಲ್ಲಿದೆ, ಅದನ್ನ ಆಮೇಲೆ ಕೊಡ್ತೀನಿ. ಇವತ್ತು ನೀನು ಹೇಗೆ ರೈಡ್ ಮಾಡ್ತೀಯಾ ಅನ್ನೋದ್ರ ಮೇಲೆ ನಿನ್ನ ಭವಿಷ್ಯ ನಿಂತಿದೆ. ನಿಂತಿರೋ ಭವಿಷ್ಯನ ಯಾವತ್ತೂ ಮಲ್ಗಕ್ ಬಿಡಲ್ಲ ಈ ಜಾನಿ. ಮಲಗಿದ್ರೆ ನೀನು ಡಿಪಾರ್ಟ್ಮೆಂಟಲ್ಲೇ ಇರೋದಿಲ್ಲ. ನೋಡ್ತಾ ಇರೋ, ನಾನು ಇವತ್ತು ಮಾಡೋ ರೈಡ್ಗೆ ಸರ್ಕಾರದವ್ರು ಇವತ್ತೇ ನನ್ನ ಪರ್ಮನೆಂಟ್ ಮಾಡ್ಬಿಡ್ಬೇಕು. ಗುಡ್. ಇನ್ನೊಂದು ವಿಷಯ, ನಾವು ಮಾಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ. ನೀನು ರೈಡ್ ಮಾಡಕ್ ಹೋದಾಗ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ನಿನಗೆ ಪ್ರೆಷರ್ ಹಾಕ್ಸ್ಬೋದು. ಕೇರೆ ಮಾಡಬೇಡ. ಆಮೇಲೆ ಯಾವುದೇ ಕಾರಣಕ್ಕೂ ಪೊಲೀಸವ್ರಿಗೆ ಫೋನ್ ಮಾಡಕ್ ಬಿಡಬೇಡ. ಫೋನ್ ಮಾಡಕ್ಕಿರ್ಲಿ, ಫೋನ್ ತೆಗಿಯಕ್ಕೆ ಬಿಡಲ್ಲ ಕಣ. ಗುಡ್. ಬಾ. ಲೇ, ಕೊಡೋದು ಕೊಡ್ತೀಯಾ? ಯಾವ್ದಾದ್ರು ದುಡ್ಡಿರೋ ದೊಡ್ಡ ಮಿಕ್ಕ ಕೊಡ. ಆಯ್ತು, ಬಾ. ಬಾವು, ಜಾನಿಯವ್ರು ಇವತ್ತಿಂದ ಕ್ಯಾಮೆಗೆ ಹೋಯ್ತಾರಂತೆ ದಿಟ್ವಾ? ಎಪ್ಪಾರು ಸಾಕು, ಸುಮ್ಮನೆ ಯಾರು ಅಣ್ಣಪ್ಪನವ್ರು ಕ್ಯಾಮ್ಯಾಗ ಹೋಯ್ತಾರೆ ಅಂತ ಹೇಳಿದವ್ರು ಯಾರ? ಅವ್ರು ಕ್ಯಾಮ್ಯಾಗ ಹೋಗೋದು ಒಂದಿಯೇ, ನಾಯಿ ಮೊಟ್ಟೆ ಇಡೋದು ಒಂದಿಯೇ.